ಅದ್ಯಾರದು ನಮ್ಮೂರ ತರ ಕಾಣ್ತಾ ಇಲ್ವಲ್ಲ? ಅದು ಕುನ್ನೆಲ್ ಬಂಗ್ಲಾಗೆ ಹೊಸ್ದಾಗಿ ಬಂದಿದ್ದಾರೆ ಇತ್ತೀಚೆಗೆ. ಓದಿನ ಮಠ ಕೂಡ ಬಂದಿದ್ರು. ಇದ್ಯಾವ ಜಾಗ ಆಂಟಿ? ಕೆಳಗಿಳಿಬೋದಾ? ಬಂಗ್ಲಾಗೆ ಹೊಸದಾಗಿ ಬಂದಿದ್ದೀರಲ್ವಾ ನೀವು? ಅಲ್ವಾ? ಇಲ್ಲ, ಹಳಬ್ರೆ. ಅದು ನಮ್ಮನೆ. ಆದ್ರೆ ಅದ್ ಬೀಗ ಹಾಕಿತ್ತಲ್ವಾ? ನನ್ನ ಹೆಸರು ಜಾನ್ಕಿ, ಬಳೆ ಮಾರ್ತೀನಿ. ನಾನ್ ಸೋಫಿ, ಇದ್ ನಮ್ಮ ಆಂಟಿ. ನಮಸ್ಕಾರ. ಇಲ್ಲಿ ಕೂತ್ಕೊಳ್ಳಕ್ಕೆ ಚೆನ್ನಾಗಿಲ್ಲ ಜಾಗ, ಆದ್ರೂ ಬನ್ನಿ, ಪರವಾಗಿಲ್ಲ. ಪರವಾಗಿಲ್ಲ, ಫ್ರೀ ಆಗಿದೆ ಅಂತ ಹಳ್ಳಿ ನೋಡಕ್ ಬಂದೆ ಅಷ್ಟೇ. ಅದ್ರಲ್ಲಿ ಏನಿದೆ ಅಂತ ನೋಡ್ಬೋದಾ? ಬನ್ನಿ. ಈ ಬಳೆ ನೋಡಿ, ಇಲ್ಲಿ ತಗೊಳ್ಳಿ. ಎಷ್ಟಿದಕ್ಕೆ? ದುಡ್ಡಿನ ವಿಷಯ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಪರವಾಗಿಲ್ಲ, ಹೇಳಿ ಹೇಳಿ. 40. ಓ, ಅಷ್ಟೇನಾ? ಇಲ್ಲಿ ಬಾ. ಏನು ನನ್ನ ನೋಡ ಅಡಕ್ತೀಯ? ಹೊಸದಾಗಿ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಮರದ ಮೇಲಿಂದ ನೋಡಿದ್ನೇನೋ. ಇವಳು ನನ್ನ ಹುಡುಗಿ. ಏನಿದು? ಕಲ್ಲು ಏನು ಸೇರಿಸಿದೆ? ಒರಿಜಿನಲ್ ಕಲ್ಲು, ಇವಾಗ ತೆಗ್ದಿದ್ದು. ಸ್ವಲ್ಪ ಟೇಸ್ಟ್ ಮಾಡಿ. ಹಾ, ನೋಡೋಣ. ಸಖತ್ತಾಗಿದೆ ಟೇಸ್ಟು. ಹೇಗಿದೆ ನಮ್ಮ ಊರು? ನಂಗೆ ಹಳ್ಳಿ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಅಷ್ಟಲ್ದೆ ಇದು ನನ್ನ ಹುಟ್ಟಿದೂರು. ಊರ್ ಬಗ್ಗೆ ಅವನು ಗೊತ್ತಲ್ಲ. ಏ ಮಣಿಯಾ, ಇಲ್ಲಿ ಬಾರೋ. ಇವನಿಗೆ ಗೊತ್ತಿಲ್ಲದ ಜಾಗನೇ ಇಲ್ಲ. ನಿನಗೆ ಬೇಕಾಗಿರೋದು ಅವ್ರು ಕೊಡ್ತಾರೆ. ನನ್ಗೇನು ಬೇಡ, ಜಾತ್ರೆ ಜೊತೆ ಬರ್ತೀನಿ. ತಗೊಳ್ಳಿ. ಇದ್ರ ಹತ್ರ ನಿಂತ್ಕೊಳ್ಳಿ. ಅದನ್ನ ಇಲ್ಲಿ ಕೊಡಿ, ಇಟ್ಕೊಳ್ಳಿ ಅಣ್ಣ. ನಾನ್ ನಿಮ್ದೀಗ ಫೋಟೋ ತೆಗಿತೀನಿ. ಆಂಟಿ, ಈ ಕಡೆ ಬನ್ನಿ. ಎಸ್. ಆಂಟಿ, ನಾವೀಗ ಗಂಧರ್ವನ್ ಕಾವ್ ನೋಡ್ಬೇಕು. ನಿಲ್ಸಿ ನಿಲ್ಸಿ, ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ. ಏನು? ಊರ್ ನೋಡ್ಬೇಕಂತ ತಾನೇ ಹೇಳಿದ್ದು ನೀವು. ನಿಮ್ಗೆ ಪಕ್ಷಿ ತೋರ್ಸಿದಕ್ಕೆ, ನದಿ ತೋರ್ಸಿದಕ್ಕೆ ನಾನ್ ಬರ್ತೀನಿ. ಗಂಧರ್ವ ಕಾವು ದ್ವಾರಕಮಠದಲ್ಲಿರೋ ನಂಬೋಂದ್ರಿಗಳ ಉಪಾಸನ ಮೂರ್ತಿ. ತಿರುಮಣೆಯವ್ರ ಗೊತ್ತಾದ್ರೂ ನನ್ನ ಬಿಡೋದಿಲ್ಲ. ಯಾಕೆ ಆತರ? ಅಲ್ಲಿ ತುಂಬಾ ಶಕ್ತಿ ಇರೋ ಜಾಗ. ಮಣಿಯಾ, ಏನ್ ಸಮಸ್ಯೆ? ಸಮಸ್ಯೆ ಇದೆ ಎತಿ ತಿರುಮೇಣಿ. ಕುನ್ನೆಲ್ ಬಂಗ್ಲಾದಿಂದ ಬಂದಿದ್ರೆ ಗಂಧರ್ವ ಕಾವನ್ನ ನೋಡ್ಬೇಕಂತೆ. ನೋಡಕ್ ಆಗೋದಿಲ್ಲ ಅಂತ ನಾನು ಹೇಳಿದೆ. ಅದೇ. ಆಂಟಿ, ಇರಿ ಒಂದ್ ನಿಮಿಷ. ನೀವೇ ಬಂದು ಹೇಳಿ ತಿರುಮೇಣಿ. ನೀವೇ ತಾನೇ ಊರಿಗೆ ಹೊಸದಾಗಿ ಬಂದಿರೋದು ಅಲ್ವಾ? ಹೌದು, ಸೋಫಿಯಾ. ಮಠಕ್ಕೆ ಬಂದ ವಿಷಯ ಅಮ್ಮ ಹೇಳಿದ್ರು. PhD ಮಾಡ್ತಾ ಇದ್ರಲ್ಲ? ಅದಕ್ಕೂ ಒಂದ್ ಕಾರಣ ಇದೆ. ಈ ಕಾವು ತಾಂತ್ರಿಕ ಕಲ್ಚರ್ನ ನೋಡ್ಬೇಕು ಅಂತ ಬಂದೆ. ನಮ್ ಗ್ರಾಮದ ತಾಂತ್ರಿಕದ ಬಗ್ಗೆ ತಿಳ್ಕೊಳಕ್ ಆಸಕ್ತಿ ತಾನೆ ನಿನ್ಗೆ? ಅಲ್ಲಿಗೆ ಗಂಧರ್ವ ಮಾತ್ರ ಹೋಗೋದಕ್ ಸಾಧ್ಯ. ತುಂಬಾ ವರ್ಷಗಳ ನಂಬಿಕೆ ಅದು. ಅದನ್ನ ನಾನು ದೂರದಿಂದಾನೇ ನೋಡ್ತೀನಿ. ವಾಪಸ್ ಇಲ್ಲಿ ನನ್ನ ಬಿಡ್ಬೇಕು. ಸರಿ. ಏ ಬಾಲೇಂದ್ರ, ನೀನು ಬಾ. ಇಲ್ಲ ಮಗ, ನೀವು ಹೋಗಿ ಬಾ, ನಾನಿಲ್ಲಿ ವೇಟ್ ಮಾಡ್ತೀನಿ. ನಾವು ಹೋಗೋಣ. ಓಕೆ. ತಿರುಮಣಿ, ಇದು ಮಾಡ್ಬೇಕಾ? ಇದೇನಾ? ಇಲ್ಲಿಂದ ನಡಿಬೇಕು. ಇಲ್ಲಿ ಸಂಕೆ ಮರ ತುಂಬಾ ಇದೆಯಲ್ಲ? ಅದೇ ಇಲ್ಲಿನ ವಿಶೇಷತೆ. ಓ, ನನಗೆ ಸುಸ್ತಾಗಿದೆ ಸೋಫಿ, ನೀವಿಬ್ರು ಹೋಗಿ. ಅಮ್ಮ ದೇವ್ರೆ. ಬೇಡ ಬೇಡ, ಇಲ್ಲಿ ತನಕ ಮಾತ್ರ ಬರೋದಕ್ಕೆ ಅನುಮತಿ ಇರೋದು. ಇದೇ ಎಲಿಂಜೆಕೆರ ಗಂಧರ್ವನ ಕಾವ್, ದ ಗ್ರೇಟ್ ರೊಮ್ಯಾಂಟಿಕ್ ಕಾನ್ಸೆಪ್ಟ್ ಇನ್ ಎಲಿಂಜೆಕೆರ. ಹಾಗಂದ್ರೆ ಇಲ್ಲಿರೋಂಥ ಕಾವುಗಳಿಗೆ 1000 ವರ್ಷಗಳ ಮೇಲಾಗಿದೆ. ಅದಾದ್ಮೇಲೆ ಚೇರ ರಾಜವಂಶದವರು ಇದನ್ನ ಮುಗಿಸಿದ್ರು. ಇದೇನೇ ಇಲ್ಲಿನ ಮಿತ್ತು. ಸಿ, ಗಂಧರ್ವರು ಒಳ್ಳೆ ಮ್ಯೂಸಿಷಿಯನ್ಸ್ ಅನ್ಸುತ್ತೆ. ರಾತ್ರಿ ಆದ್ಮೇಲೆ ಇಲ್ಲಿ ಗಂಧರ್ವನ ಹಾಡ್ ಕೇಳ್ಬೋದು ಅಂತ ಒಂದು ನಂಬಿಕೆ ಇದೆ. ಹಾಗ ಇಲ್ಲಿ ತುಂಬಾ ಹೂಗಳ ಸುವಾಸನೆ ಇದೆಯಲ್ಲ.
ರಾತ್ರಿ ಹೊತ್ತು ಹೂಗಳು ಅರಳುತ್ತೆ, ಮರಗಳಿಂದ ತಂಗಾಳಿಯನ್ನು ಬೀಸುತ್ತೋ ಅದು ಗಂಧರ್ವನ ಪ್ರೆಸೆನ್ಸ್ ಇರ್ಬೋದು ಅಂತ ನಿನ್ಗೇನಾದ್ರೂ ಅನ್ಸುತ್ತಾ? ಈ ಜಾಗದ ಬಗ್ಗೆ ಕೇಳ್ಪಟ್ಟಿದ್ದೀನಿ. ಈ ಜಾಗ ಕೇರಳ ಬುದ್ಧಿಸ್ಟ್ ಕಲ್ಚರ್ನ ಒಂದು ಭಾಗ ಆಗಿದೆ ಅಂತ ಅನ್ಕೊಳ್ತೀನಿ. ಓ ಹಾಗ ವಿಷಯ. ಈ ಥರ ವರ್ಲ್ಡಲ್ಲಿ ತುಂಬಾ ಕಡೆ ಇದೆ. ಈ ಸ್ಟ್ರಕ್ಚರ್ಸ್ಗೆ ವಿಹಾರ ಅಂತ ಹೇಳ್ತಾರೆ. ಆದರೆ ಇಷ್ಟು ಸುಂದರವಾಗಿರುತ್ತೆ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ರೆಗ್ಯುಲರ್ ಆಗಿ ಪೂಜೆ ನಡೀತಿರುತ್ತಾ? ಹಾ, ಅಪ್ಪನ ಆಚಾರ್ಯ ಮತ್ತೆ ವಿಶ್ವಾಸಗಳ ಬಗ್ಗೆ ಎದು ಯಾವತ್ತೂ ಬಿಡೋದಿಲ್ಲ. ನಾವಿಬ್ರು ಕೂಡ ಸೋಷಿಯಾಲಜಿಲಿ ಮಾಸ್ಟರ್ಸ್ ಮಾಡಿದೀವಿ. ಆದ್ರೆ ಏನಂದ್ರೆ ಎದುಗೆ ಇದೆ ತುಂಬಾನೇ ಇಷ್ಟ. ಒಂದ್ ಕಡೆ ಸೋಷಿಯಾಲಜಿ, ಒಂದ್ ಕಡೆ ಮೈಥಾಲಜಿ. ಪ್ರತಿ ಪೌರ್ಣಮಿಗೆ ಎದು ಇಲ್ಲಿ ಬರ್ತಾನೆ. ಪ್ರಧಾನ ಪೂಜೆ ನಡೆಯೋದು ವೈಶಾಖ ಮಾಸದ ಹುಣ್ಣಿಮೆ ದಿವಸ. ಓ, ಬುದ್ಧ ಪೌರ್ಣಮಿ. ಬುದ್ಧ ಹುಟ್ಟಿದ್ದಿನ? ಅದೇನೆ. ಇದು ನಮ್ಮ ಗ್ರಾಮದವರ ನಂಬಿಕೆ. ಹೆಣ್ಮಕ್ಳಿಗೆ ಮದುವೆ ಭಾಗ್ಯ, ಸಂತಾನ ಭಾಗ್ಯ, ಡಿಪ್ರೆಷನ್, ಹಿಸ್ಟೇರಿಯಾ, ಗಂಧರ್ವನಿಗೆ ಪೂಜೆ ಮಾಡೋದಕ್ಕೆ ಸಾಕಷ್ಟು ಕಾರಣಗಳು. ಈ ಗ್ರಾಮದವರ ಸಂತೋಷ ಮತ್ತೆ ಅವರ ಆಚಾರ್ಯ ಇವೆರಡೂ ಇಲ್ಲ ಅಂದ್ರೆ ಈ ಊರೇ ಇಲ್ಲ. ಸಮಥಿಂಗ್ ಬಿಹೈಂಡ್ ಎವ್ರಿ ಸೂಪರ್ಸ್ಟಿಷನ್ ಹ್ಯಾವಿಂಗ್ ಅ ರಿಯಲ್ ರೀಸನ್. ಹಾ, ಇದ್ರ ಮಧ್ಯ ಒಂದ್ ಹೇಳದ್ ಮರ್ತೆ. ಅವತ್ತು ಬುಲ್ ಫೈಟ್ ನಡೀತಲ್ಲ, ಏ ಅದನ್ನ ನೋಡಿದ್ಮೇಲೆ ನಿಮ್ಗೊಂದು ಹೆಸರಿಟ್ಟೆ, ಮ್ಯಾಟಿಡೋರ್, ಬುಲ್ ಫೈಟರ್. ಅದ್ಯಾವಾಗ ನೋಡಿದ್ರಿ? ನೋಡ್ದೆ. ಆ ಜಾನು ಜೊತೆ ಬಂದಿದ್ಯಾ? ಇವಳಿ ಊರ್ ಬಗ್ಗೆ ಎಲ್ಲ ಕತೆನೂ ಹೇಳ್ತಾಳೆ. ಹಾಗೇನಿಲ್ಲ, ಸುಮ್ನೆ ರೀ ಅಮ್ಮ. ಎಲ್ರು ಹೇಳೋ ಕತೆನೇ ನಾನು ಹೇಳೋದು ಅಲ್ವಾ. ನಿನಗೆ ಊರ್ ಇಷ್ಟ ಆಗಿದೆ ಅನ್ಸುತ್ತಲ್ವಾ? ಅಮ್ಮನಿಗೆ ಪುಸ್ತಕಗಳ ಹುಚ್ಚು. ನಾನ್ ತರೋಂತ ಪ್ರತಿಯೊಂದು ಪುಸ್ತಕನ ಅಮ್ಮನೇ ಮೊದ್ಲು ಓದೋದು. ಕಾಲ ಕಳಿಬೇಕಂದ್ರೆ ಏನ್ ಮಾಡೋದು? ಇವನ್ ತರ ಊರೂರ್ ತಿರ್ಗಕ್ಕಾಗುತ್ತಾ ನಾನು? ಆದ್ರೂ ಅವಾಗವಾಗ ಇವನ್ ಜೊತೆ ಹೋಗಿ ಬೆಟ್ಟ ನದಿ ನೋಡ್ಕೊಂಡ್ ಬರ್ತೀನಿ. ಊರ್ ತೋರಿಸ್ತೀನಿ ಅಂತ ಯತಿ ಹೇಳಿದ್ದಾನೆ. ಹೌದಾ? ಆ, ನಾವು ಹೊರಡ್ತೀವಮ್ಮ. ಆ. ಬರ್ತೀನಿ. ಮಾಧವ, ಮಾಧವ, ಎಲ್ಲಿ ಓದ್ತೀನಿ ಅಂತ ಸ್ಟೈಲ್ ಮಾಡೋನು? ಅವನು ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಅನರ್ಥಗಳನ್ನು ಮಾಡ್ಬಿಟ್ಟು ಕ್ಷೇತ್ರ ದರ್ಶನ ಮಾಡಿದ್ರೆ ಏನು ಉಪಯೋಗ? ಏನಾಯ್ತು? ಅವನ್ನೇ ಕೇಳು. ನಮ್ ಕ್ಷೇತ್ರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಏನ್ ಮಾಡಿದಾನೆ ಅಂತ. ಏನಾಯ್ತಪ್ಪ? ನನಗೇನು ಗೊತ್ತಿಲ್ಲ. ನೋಡು, ಒಲ್ಲುವ ರಾಜನಿಂದ ತಾಂತ್ರಿಕ ಬರಹಗಳು, ನೆಲ ಮತ್ತು ಬಳೆಗಳು ಸಿಕ್ಕಿರುವಂತಹ ಪರಂಪರೆ ಇದು ಈ ದ್ವಾರಕ ಮಠದಲ್ಲಿರೋದು. ಅದನ್ನೆಲ್ಲ ಗೊತ್ತಿದ್ದೆ ನಾನು ನಡೆಸ್ಕೊಂಡು ಹೋಗ್ತಾ ಇರೋದು. ಗೊತ್ತಾ ನಿನಗೆ? ಅದನ್ನೆಲ್ಲ ಹಾಳು ಮಾಡೋದಕ್ಕೆ ನೋಡ್ತೀಯ ನಿನ್ ಮಗ. ಇವನ್ ಆತರ ಎಲ್ಲ ಯೋಚನೆ ಮಾಡಲ್ಲ. ಈ ಸ್ಥಳದಲ್ಲಿ ಯಾವ ತಾಂತ್ರಿಕನಿಗೂ ಸಿಗದೆ ಇರುವಂತ ಸಿದ್ಧಿ ಇವನಿಗೆ ಸಿಕ್ಕಿದೆ. ವರ್ಷಗಳಿಂದ ಮುಚ್ಚಿದ್ದಂತ ಗಂಧರ್ವ ಕ್ಷೇತ್ರ ಮಂತ್ರಗಳನ್ನು ಹೇಳಿದ್ರೆ ತೆರೆಯುತ್ತೆ. ಗಂಧರ್ವನ್ನ ತೃಪ್ತಿಪಡಿಸಿ ಉಪಾಸನೆಗೊಂಡು ಅವ್ರ ಆಶೀರ್ವಾದ ಪಡೆದಿರೋಂತ ಇವನು ಎಲ್ಲ ಹಾಳು ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ದ ಅಂತ ಹೇಳಿ. ಯತಿ ಏನ್ ಹಾಳ್ ಮಾಡಿದಾನೆ? ಇವನು ಬೇರೆ ಮತದ ಹುಡುಗಿಯನ್ನ ಜೊತೆಯಲ್ಲಿ ಗಂಧರ್ವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅದು ಅಶುದ್ಧ ಆಗಿದೆ. ಇಲ್ಲ ಅಪ್ಪ, ನಿಮ್ಗೆ ಯಾರೋ ನನ್ ಬಗ್ಗೆ ತಪ್ಪಾಗಿ ಹೇಳಿದ್ದಾರೆ. ಇವಾಗ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಾನ? ನೀನ್ ಆ ಹುಡುಗಿ ಜೊತೆ ಹೋಗಿಲ್ವಾ? ಆ ಹುಡುಗಿ ಜೊತೆ ದೇವಸ್ಥಾನದ ಹೊರಗಡೆ ನಿಂತಿದ್ ನಿಜಾನೇ, ಆದ್ರೆ ಒಳಗಂತೂ ಹೋಗಿಲ್ಲ. ಅಷ್ಟೇ ಅಲ್ವಾ? ಅವನಿಗೆ ಅದ್ರ ಬಗ್ಗೆ ಗೊತ್ತಿದೆ. ಕ್ಷೇತ್ರದ ಅಶುದ್ಧ ಶುದ್ಧ ಬಗ್ಗೆ ಬೇರೆ ಮತ ಆದ್ರೂ ಎಲ್ಲ ಗೊತ್ತಿದೆ ಹುಡ್ಗಿಗೆ. ಅಲ್ದಿರ ನಮ್ಮ ಅಣ್ಣನ್ ಮಗಳಲ್ವಾ? ಸರಿ ಹೋಯ್ತು. ಈ ಪೂಜೆ ಮತ್ತು ನಂಬಿಕೆನೆಲ್ಲ ಬಿಟ್ಟು ಇವನು ನಾನು ಸುಮ್ನೆ ಇದ್ಬಿಡ್ತೀವಿ, ಸರಿನಾ? ಹಂಗಂದ್ರೆ ಏನ್ ನಿಮ್ಮ ಅರ್ಥ? ಯತಿ ಯಾವುದು ಅನರ್ಥ ಮಾಡೋದಿಲ್ಲ. ಅಪ್ಪ ಕ್ಷಮಿಸ್ಬೇಕು. ಇವನು ಮಾಡಿದ್ದು ಅಪಚಾರ ಆದ್ರೂ ಅದರಿಂದ ದೋಷ ಏನೂ ಇಲ್ಲ. ನಾನು ಇವತ್ತೇ ಕ್ಷೇತ್ರಕ್ಕೆ ಹೋಗಿ ಬೇಕಾದಂತ ಪರಿಹಾರ ಮಾಡ್ತೀನಿ. ಇನ್ ಮುಂದೆ ಈ ರೀತಿ ನಡೆದ್ರೆ ಉನ್ನಿ ಕೃಷ್ಣ ನಂಬುವುದರಿಗೆ ಒಬ್ನೇ ಮಗ ಇರೋದು ಅಂತ ನಾನು ಅನ್ಕೋತೀನಿ. ತಿರುಮೇನಿ, ನೀವೇನ್ ಮಾತಾಡ್ತೀರಾ ಅಂತ ನಿಮಗ್ ಗೊತ್ತಾ? ನನ್ ಪರವಾಗಿ ಯಾಕಣ್ಣ ವಾದ ಮಾಡ್ತೀರಾ? ನಾನ್ ಮಾಡಿದ ತಪ್ಪು ಅಂತ ನನ್ಗೂ ಅರ್ಥ ಆಗ್ತಿದೆ. ಅಲ್ವೋ? ನಾನು ಪ್ರತಿ ಇಂಟರ್ವ್ಯೂಗೆ ಹೋದಾಗ್ಲೂ ಇದೇ ಲಾಸ್ಟ್ ಅನ್ಕೋತೀನಿ. ಮತ್ತೆ ಇದನ್ನ ಇನ್ನೊಂದ್ಸಲ ಮಾಡಬಾರ್ದು ಅಂತ ಯೋಚಿಸ್ತೀನಿ. ಆದ್ರೆ ಈಗ ಎಷ್ಟು ಸಲ ಆಗಿದೆಯೋ. ನೀನೀಗ ಮನೆಯಿಂದ ಆಚೆ ಹೋಗೋದಿಕ್ಕೆ ಇರೋ ಬರೋ ಕೆಲಸ ಎಲ್ಲ ಹುಡುಕ್ತಿದ್ಯಾ? ಹಾಗೂ ಕೂಡ ಯೋಚಿಸಬಹುದು. ನಿಂಗೆ ಈಗಿರೋ ಸಮಸ್ಯೆ ಸೋಫಿಯಾನ ದೇವಸ್ಥಾನ ಕರ್ಕೊಂಡು ಹೋಗಿದ್ದು ತಾನೆ?
ಅಲ್ಲಿ ಏನ್ ನಡೀತು ಅಂತ ನಿಮ್ಗೆ ಗೊತ್ತು ಅಣ್ಣ. ಸೋಫಿಯಾ ಜೊತೆ ನೀನ್ ಹೋಗಾದ್ಮೇಲೆ ತುಂಬಾ ಬದಲಾವಣೆ ನೋಡ್ತಾ ಇದ್ದೀನಿ. ಸುಮ್ನೆ ತಮಾಷೆ ಮಾಡ್ಬೇಡಿ ಅಣ್ಣ. ನೆನೆದವರ ಮನದಲ್ಲಿ ನಿನ್ನ ಸೋಫಿ. ಕೇಳಿದಾಗ ಇಲ್ಲಿದ್ಯಾ ಅಂತ ಗೊತ್ತಾಯ್ತು. ಸೋಫಿಗಿನ್ನ ಎಷ್ಟ್ ಜಾಗ ತೋರ್ಸೋದಿದೆ ಅಂತ ನಾವು ಆಲೋಚನೆ ಮಾಡ್ತಿದ್ವಿ ಅಲ್ವೇನೋ? ಅದು ಸರಿನೇ. ಆ ಬೆಟ್ಟದ ಹಿಂದೆ ಒಂದು ಏನ್ಷಿಯಂಟ್ ಟೆಂಪಲ್ ಇದೆ ಅಂತ ಕೇಳ್ಪಟ್ಟೆ. ನನ್ ಜೊತೆ ಬರ್ತೀರಾ? ಏನಾಯ್ತು? ಹಾಗಲ್ಲ, ದೇವಸ್ಥಾನಕ್ಕೆ ಬೇರೆ ಮತದವ್ರು ಬಂದ್ರು ಅಂತ ಮಠದಲ್ಲಿ ಭೂಕಂಪನೇ ಆಗೋಗಿದೆ. ಅದೇ ಟೆನ್ಷನ್ ಅಲ್ಲಿ ಎತ್ತಿ ಇದ್ದಾನೆ. ಸಾರಿ, ನಾನಿನ್ನೂ ತೊಂದರೆ ಕೊಡಲ್ಲ. ಕೇಳಿದ ಮಿತ್ ಮತ್ತೆ ಕಲ್ಚರ್ನ ಕಣ್ಣಾರೆ ನೋಡಿದಾಗ ಜಾತಿ ಮತ ಅನ್ನೋದನ್ನ ಮರ್ತ್ಬಿಟ್ಟೆ. ಹೇ, ನೀ ಅವ್ರ ಜೊತೆ ಹೋಗೋ. ಇನ್ ಈ ವಿಷಯದಲ್ಲಿ ಒಂದು ಭೂಕಂಪ ಆಗೋದಾದ್ರೆ ಇಲಿಂಜಿಕೆರೆಯಲ್ಲಿ ಒಂದು ಭೂಕಂಪನೇ ಆಗ್ಲಿ ಬಿಡು. ನೀವು ಕೂಡ ನನ್ನ ಜೊತೆ ಬನ್ನಿ. ಅಮ್ಮ ಜೊತೆ ನನ್ನ ಕೆಲ್ಸದ ಮೇಲೆ ಆಚೆ ಹೋಗೋದಿದೆ, ನೀನ್ ಹೋಗು. ಸರಿ ಆಯ್ತು. ಹಾಯ್. ಆಹಾ, ಬರದಾ? ಸರಿ. ಅಣ್ಣ ಹೆಂಗ್ ಮಾಡ್ತಾನೆ ನೋಡು. ಏನ್ ಚೆನ್ನಾಗಿದೆ. ಆಹಾ, ಅಲ್ಲಿ ನೋಡು ಕಂದ, ಅಣ್ಣ ನೋಡು. ನಾನೊಂದು ಫೋಟೋ ತಗೊಳ್ತೀನಿ. ತಗೋ. ಅಮ್ಮಂಗೊಂದು ಮುತ್ತು ಕೊಡಪ್ಪ. ಒಂದು ಮುತ್ತು ಕೊಡು. ಇನ್ನೊಂದು ಇನ್ನೊಂದು ಕೊಡು. ಅಮ್ಮಂಗೊಂದು ಮುತ್ತು ಕೊಡು. ನಡಿ. ಅಲ್ಲಿ ನೋಡು ಕಂದ. ಹೇ, ಏನಾಯ್ತು? ಅಪ್ಪ ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ ನನ್ನ ಅಮ್ಮ ತುಂಬಾ ಮುದ್ದಾಡ್ತಿದ್ರು ಅಂತ. ಯಾಕೆ ಇವಾಗ ನಗ್ತಿರೋದು? ಇಲ್ಲ, ನನ್ನ ಬಗ್ಗೆ ನಾನು ಯೋಚಿಸ್ತಾ ಇದ್ದೆ. ಚಿಕ್ಕ ವಯಸ್ಸಿಂದ ನಾನು ಏನೇ ಮಾಡಿದ್ರು ಅದು ನಮ್ಮ ಅಪ್ಪನಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ನಿನ್ ಜೊತೆ ಕಳೆಯುವಂತ ಪ್ರತಿ ಕ್ಷಣ ಕೂಡ ನನ್ನ ಜೀವನದಲ್ಲಿ ನಾನು ಎಷ್ಟು ಖುಷಿ ಪಡ್ತೀನಿ ಗೊತ್ತಾ? ಏನ್ ಹೇಳ್ತಾ ಇದ್ದೀರಾ ಯತಿ? ನಮಗ್ ಕಾಣಿಸ್ತಿರೋದು ನಿಜವಾದ ಪ್ರಪಂಚ ಅಲ್ಲ. ಬೇರೆಯವ್ರ ಮನ್ಸನ್ನು ಓದಕ್ ಸಾಧ್ಯ ಇಲ್ಲ. ನಾನು ನಿನಗೆ ಹೇಳಲಿಲ್ಲ ಅಷ್ಟೇ. ನಾನು ನಿನ್ನ ಜೊತೆ ಇದ್ದಾಗೆಲ್ಲ ತುಂಬಾ ಸೇಫ್ ಆಗಿದ್ದೀನಿ ಅನ್ಸುತ್ತೆ. ನನ್ನ ಕಾಪಾಡೋರ್ ಜೊತೆಲಿದ್ದಾರೆ ಅನ್ನೋ ಥರ. ನೀನ್ ಸ್ವಲ್ಪ ಬೇಗ ಮುಗ್ಸಮ್ಮ, ನಾನು ಹೊರಗಡೆ ಹೋಗ್ಬೇಕು. ಕತೆ ಕೇಳ್ಕೊಂಡು ಕೂರಕ್ಕೆ ಆ ಸೂರ್ಯ ನಂಬೋದ್ರಿ ಹತ್ರನೇ ಅಲ್ವಾ ನೀವು ಹೋಗ್ಬೇಕು ಅಂತ ಇರೋದು? ಅಪ್ಪ ನೀವೇನೋ ಹೋಗೋದು ಬೇಡ ಅಲ್ಲೀಗ. ನೀನ್ ಏನ್ ಮಾಡ್ತಿದ್ಯಮ್ಮ? ಎಲಿಂದ್ರ ಅಪ್ಪನ್ ನಂಬುದ್ರಿ ಸಂಬಂಧ ಅಪ್ಪನ ಜೊತೆ ಚೆನ್ನಾಗಿಲ್ಲ, ಆದ್ರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ನೀನ್ ಶುರು ಮಾಡಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಓಹೋ, ಹಾಗಿದ್ರೆ ಎಲಿಂಜಿಕರದಲ್ಲಿ ಇರೋರ್ನೆಲ್ಲ ಭೇಟಿ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ಯಾ ಹೇಗೆ? ಅಲ್ಲ, ಸುಮ್ನೆ ಬಾ. ಅರೆ, ಯಾರು ಬರ್ತಾ ಇದಾರೆ ನೋಡಿ. ಹೋಗ್ಲಿಲ್ವಾ? ಅಡ್ಮಿಷನ್ ಆಯ್ತು ಪಟ್ಟಾಂಬಿನಲ್ಲಿ. 2 ವಾರ ಆದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಹಾ, ಕುತ್ಕೊಳ್ಳಿ. ಪಾಪಚ್ಚನ್ ಮಗಳು ಅಂತ ಗೊತ್ತಿದೆ, ಆದ್ರೆ ಹೆಸರು ಗೊತ್ತಿಲ್ಲ. ನಾನ್ ಸೋಫಿಯಾ. ಮಗಳೇ, ನಿನಗೆ ಗೊತ್ತಿತ್ತಾ? ನಿಮಗ್ ಗೊತ್ತಿಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತನಾ? ನನಗೆಲ್ಲ ಗೊತ್ತು. ಅಥರ್ವ ವೇದ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಪ್ರಶ್ನೆ ಕೇಳಬೇಕಾಗಿತ್ತು, ಅದಕ್ಕೆ ಸೋಫಿಯಾ ಬಂದಿದ್ದು. ಅಂದ್ರೆ 4ನೇ ವೇದದ ಬಗ್ಗೆ ದ್ವಾರಕಾ ಮಠಾಧಿಪತಿಗೆ ಗೊತ್ತಿಲ್ಲ ಅಂತ ಆಯ್ತು ಅಲ್ವಾ? ಇಲ್ಲ, ನೀವು ಅಪ್ಪನ ರೀತಿ ಅಲ್ಲ ಅಂತ ಗೊತ್ತು, ಆದ್ರೆ ಹಳೆ ರೀತಿ ಯೋಚಿಸ್ತೀರಾ. ನಾನು ಇವ್ರನ್ನ ಏನಕ್ಕೆ ಕರ್ಕೊ ಬಂದೆ ಅಂದ್ರೆ ಅಂದ್ರೆ ಒಂದು ವಿಷಯ ನಾನು ಹೇಳ್ತೀನಿ. ವೇದಗಳನ್ನ ಬ್ರಾಹ್ಮಣರನ್ನ ಬಿಟ್ಟು ಬೇರೆಯವರು ಓದಬಾರ್ದು ಅಂತ ನಿಮಗೆ ಗೊತ್ತಿಲ್ವೇ? ಹೇಳ್ಕೊಡೋದು ಕೂಡ ಪಾಪನೇ. ಆ ಒಂದು ಪಾಪ ನನಗೆ ತಟ್ಲಿ ಅಂತ ದೊಡ್ಡ ತಿರುಮೇನಿ ಅನ್ಕೊಂಡಿದ್ದಾರೆ. ಅದೇ ನಿಜ, ಹೌದಲ್ವಾ? ವೇದ ಕೇಳೋ ಕಿವಿಗಳಿಗೆ ಸೀಸ ಹಾಕೋ ಶಿಕ್ಷೆ ಕೊಡ್ತಿದ್ರು. ಆದ್ರಿವಾಗ ವೇದ ಮಂತ್ರಗಳನ್ನ ದೇವಸ್ಥಾನದಲ್ಲಿ ಲೌಡ್ ಸ್ಪೀಕರ್ ಅಲ್ಲಿ ಕೇಳೋ ಕಾಲ ಅಲ್ವಾ ಇದು? ನೀನ್ ಏನಮ್ಮ ಹೇಳ್ತಾ ಇದೀಯಾ? ನಿನಗೆ ವೇದಗಳ ಬಗ್ಗೆ ನಿಜಕ್ಕೂ ಗೊತ್ತಿದ್ಯಾ? ಅಥರ್ವ ವೇದದ ಮಹತ್ವ ಏನು ಅಂತ ಗೊತ್ತಾ ನಿನಗೆ? ಅದನ್ನ ತಿಳ್ಕೊಳ್ಳೋದಕ್ಕೆ ನಿನ್ನ ಆಯಸ್ ಕೂಡ ಸಾಲೋದಿಲ್ಲ. ನೀವಿಲ್ಲಿರೋದು ಬೇಕಾಗಿಲ್ಲ, ಹೊರಡ್ಬೋದು. ನನ್ನ ಜೊತೆ ವಾದ ಮಾಡೋದಕ್ಕೆ ಅಂತ ಇವಳನ್ನ ಕರ್ಕೊಂಡು ಬಂದ್ಯಾ?
ಇನ್ನೊಂದು ಸ್ವಲ್ಪ ನೀರು ಹಾಕಿ ಇಲ್ಲೆಲ್ಲ ತೊಳೆದು ಬಿಡು, ಶುದ್ಧ ಆಗಲಿ. ವೇದ ಅಂದ್ರೆ ಅರ್ಥ ನಾನು ಅಂತ ಅಲ್ವಾ ತಿರುಮೇನಿ? ವೇದಗಳ ಪ್ರಕಾರ ಜ್ಞಾನನ ಹಂಚೋದು ಅಂತ ಅಲ್ವಾ? ವೇದಗಳಲ್ಲಿ ಒಂದು ಕಡೆ ಕೂಡ ಸ್ಥಳ, ನದಿ ಮತ್ತೆ ಮನುಷ್ಯರ ಹೆಸರು ಹೇಳೋದಿಲ್ಲ. ಹಾಗಿದ್ಮೇಲೆ ಯಾವ ಊರಲ್ಲಿ ಮನುಷ್ಯರು ಕೇಳಬಾರ್ದು ಅಂತ ವೇದ ನಿಷಿದ್ಧ ಆಗಿದೆ? ಚತುರ್ವೇದದಲ್ಲಿ ಅಗ್ನಿ ಪುರೋಹಿತ ನಡೆಸ್ಕೊಡುವಂತ ವೇದ ಸಂಹಿತ ಅಥರ್ವಂ, ಅದರ ಮಹತ್ವ ಅರ್ಥ ಮಾಡ್ಕೊಂಡ್ಮೇಲೆ ತಿಳ್ಕೊಳ್ಳೋಕೆ ಅಂತ ಬಂದೆ. ಜನ್ಮ ಪೂರ್ತಿ ಓದಿದ್ರು ಅದನ್ನ ಸಂಪೂರ್ಣ ಮಾಡೋಕ್ಕಾಗಲ್ಲ ಅಂತ ನೀವೇ ಹೇಳಿದ್ರಲ್ಲ. ಜ್ಞಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಡೀ ಆಯಸ್ಸು ಬೇಕಾಗಲ್ಲ, ಸಮರ್ಪಣೆ ಬೇಕು. ಜಾತಿ ಮತ ಅನ್ನೋದನ್ನ ನೋಡ್ದ ಜನ್ಮ ಸಮರ್ಪಣೆ. ಬರ್ತೀನಿ. ಒಳ್ಳೆ ಗುರುಗಳ ಲಕ್ಷಣ ಏನು ಅಂದ್ರೆ ಕಲಿಬೇಕು ಅಂತ ಬಂದ ಒಬ್ಬ ವಿದ್ಯಾರ್ಥಿಗೆ ವಿವೇಚನವನ್ನ ಹೇಳ್ಕೊಡೋದು. ನನಗದಿದೆ.